ಶ್ರೀ ಕನ್ನೇರಿ ಶ್ರೀಗಳ ಕೃಪಾಶೀರ್ವಾದದಿಂದ ಶ್ರೀಗಳ ಪರಂಪರೆಯನ್ನು ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನ ಗುಡ್ಡದ ಹುಲಿಕಟ್ಟಿ ಗ್ರಾಮದವರಾದ ನಿವೃತ್ತ ಪ್ರಧಾನ ಗುರುಗಳಾದ ಎಸ್ ವಿ ಸೋಮಣ್ಣನವರು ರೂಢಿಸಿಕೊಂಡು ಬಂದಿದ್ದಾರೆ. ಕೃಷಿ ಆಧಾರಿತ ಸಾವಯವ ಪದ್ಧತಿಯಲ್ಲಿ ಅನೇಕ ರೀತಿಯ ಫಲಭರಿತ ಹಣ್ಣುಗಳ ಗಿಡಗಳು ಹಾಗೂ ಬಾಳೆ ಗಿಡಗಳು ಮತ್ತು ತರಕಾರಿ ಬೆಳೆಗಳು ತಮ್ಮ ಆಶ್ರಮದಲ್ಲಿ ಇರುವಂತಹ ದನದ ಕೊಟ್ಟಿಗೆ ಗೊಬ್ಬರದಿಂದ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ರಾಸಾಯನಿಕ ಮುಕ್ತ ಬೆಳೆಗಳನ್ನು ಬೆಳೆದು ಸಮಸ್ತ ರೈತ ಬಾಂಧವರಿಗೆ ಮಾದರಿಯಾಗಿದ್ದಾರೆ. ಕೃಷಿ ಆಶ್ರಮ ಮತ್ತು ಮಕ್ಕಳಿಗಾಗಿ ವಿಶೇಷವಾದ ಗಾಂಧಾರಿ ವಿದ್ಯೆಯನ್ನು ವಿಶೇಷವಾಗಿ ಹೇಳಿಕೊಡುತ್ತಾರೆ. ಎಸ್ ವಿ ಸೋಮಣ್ಣನವರು ತಮ್ಮ ಕೃಷಿ ಆಶ್ರಮದಲ್ಲಿ ಚಿಕ್ಕ ಮಕ್ಕಳಿಗೆ ಯೋಗ, ಪ್ರಾಣಾಯಾಮ, ಸಾವಯವ ಕೃಷಿ ಕುರಿತು ಸಂಸ್ಕಾರಯುತ ಜೀವನದ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸುವುದು, ಶಿಸ್ತು, ಸಂಪ್ರದಾಯ, ನೀತಿ, ನಡವಳಿಕೆ ಬಗ್ಗೆ ಬೋಧನೆ ಮಾಡುವುದು ಮತ್ತು ವಿವಿಧ ಜಾತಿಯ ಹಸುಗಳ ಸಾಕಾಣಿಕೆ, ಹೈನುಗಾರಿಕೆ ಬಗ್ಗೆ ಮಾಹಿತಿಯನ್ನು ಕೊಡುತ್ತಾರೆ. ಇದರಿಂದ ರಾಜ್ಯಾದ್ಯಂತ ಜನಮನ ಗಳಿಸಿದ್ದಾರೆ. ಜೈ ಗುರುದೇವ್. ನನ್ನ ಹೆಸರು ಶಿವಾನಂದ ಸೋಮಣ್ಣವ್ರು ಅಂಥೇಳಿ ಬಿಟ್ಟು ನಾವೀಗ ಕೃಷಿ ಆಶ್ರಮವನ್ನು ಇಲ್ಲೇ ಕನ್ನೇರಿ ಶ್ರೀಗಳ ಒಂದು ಕಾನ್ಸೆಪ್ಟ್ನೊಳಗೆ, ಅದೇ ರೀತಿ ರಾಜೀವ್ ದೀಕ್ಷಿತ್ ಅವರ ಸ್ವದೇಶಿ ಆಂದೋಲನದ ಬಗ್ಗೆಯೂ ಕೂಡ ನಾವು ಈಗ ಅದನ್ನೆಲ್ಲ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ನಾವೆಲ್ಲ ಇಲ್ಲಿ ಒಂದು ಆರ್ಗ್ಯಾನಿಕ್ ಕೃಷಿಯನ್ನು ಮಾಡ್ತಾಯಿದ್ದೀವಿ. ನಾವು ಈಗ ಆರ್ಗ್ಯಾನಿಕ್ ಕೃಷಿ ಬಗ್ಗೆ ಹೇಳಬೇಕಂದ್ರೆ ಈಗ ಎಲ್ಲ ವಿಷಮುಕ್ತ ಒಂದು ಪರಿಸ್ಥಿತಿ ಇರೋದ್ರೊಳಗೆ ನಾವು ಅದರಿಂದ ಹೊರಗೆ ಬರಬೇಕಂತ ತಿಳ್ಕೊಂಡು ಈಗ 3 ವರ್ಷದಿಂದ ನಾನು ಆರ್ಗ್ಯಾನಿಕ್ ಬೆಳೆಗಳನ್ನು ಬೆಳೀತಾ ಇದ್ದೀನಿ. ನಮ್ಮ ತೋಟದಲ್ಲಿ ಸುಮಾರು ಒಂದು 20 ಥರದ ಹಣ್ಣಿನ ಬೆಳೆಗಳನ್ನು ಬೆಳೀತಾ ಇದ್ದೇವೆ. ಮುಖ್ಯವಾಗಿ ಬಾಳೆ ಇದೆ, ತೆಂಗು ಇದೆ, ಅಡಿಕೆ ಇದೆ, ಪೇರು ಇದೆ, ಪಪಾಯಿ ಇದೆ, ಆನಂತರ ಚಿಕ್ಕು ಇದೆ. ಹೀಗೆ ವಿವಿಧ ರೀತಿಯ ಹಣ್ಣುಗಳನ್ನು ನಮ್ಮ ತೋಟದಲ್ಲಿ ನಾವು ಬೆಳೀತಾ ಇದ್ದೀವಿ. ಅದರ ಜೊತೆಗೆ ನಾವು ಸಾವಯವ ಬೆಲ್ಲವನ್ನು ಕೂಡ ತಯಾರು ಮಾಡ್ತೇವೆ. ಅಂದರೆ ಅದನ್ನು ವಿಶೇಷ ರೀತಿಯಲ್ಲಿ ಕಬ್ಬನ್ನು ಬೆಳೆಸ್ತಾ ಇದ್ದೀವಿ ನಾವು. ಈಗ ಎಲ್ಲರೂ ರಾಸಾಯನಿಕ ಮತ್ತು ಕಳೆನಾಶಕ ಎಲ್ಲ ಹೊಡೆದು ಬೆಳೆಸ್ತಾರೆ. ನಾವು ಕಳೆನಾಶಕ ಒಟ್ಟೆ ಹೊಡೆಯಂಗಿಲ್ಲ. ಅದಕ್ಕೆಲ್ಲ ವೀಡ್ ಕಟ್ಟರೆ ಒಂದು ವರ್ಷದಲ್ಲಿ 2 ಸಲ 3 ಸಲ ಹೊಡೆದ್ಬಿಟ್ಟು ಅಂದರೆ ಕಳೆನಾಶಕ ಹೊಡೆದ್ರೆ ಎಷ್ಟು ಸ್ವಚ್ಛ ಇರ್ತದಲ್ಲ ಅದಕ್ಕಿಂತ ಕ್ಲೀನಾಗಿರ್ತದೆ. ಅದರ ಜೊತೆಗೆ ಆ ಭೂಮಿಯಲ್ಲಿ ಇರ್ತಕ್ಕಂತಹ ಎರೆಹುಳುಗಳ ಪ್ರಮಾಣ ನಾವು ವೀಡ್ ಕಟ್ಟರ್ ಹೊಡೆಯೋದ್ರಿಂದ ಹೆಚ್ಚಾಗ್ತಾಯಿದೆ. ಆ ಕಬ್ಬನ್ನು ನಾವು ಈಗ ಸುಮಾರು 1 ಎಕರೆಗೆ ಇದು ಕೆಮಿಕಲ್ ಹಾಕಿ ಮಾಡಂದರೆ 70, 60, 50 ತೆಗಿಬೋದು. ನಾವು ಕೆಮಿಕಲ್ ಇಲ್ದೇ ನಾವು 8 ಫುಟ್ ಸಾರು ಬಿಟ್ಟು ಸಿಸ್ಟಮ್ ಮಾಡಿ ನಾವು ಎಕರೆಗೆ ಸುಮಾರು ಒಂದು 70 ಟನ್ ಯಾವುದೇ ಗೊಬ್ಬರ ಅದು ಹಾಕಲಾರ್ದೆ ತಿಪ್ಪಿ ಗೊಬ್ಬರ ಹಾಕಿ ನಾವು ಬೆಳೆಸ್ತಾ ಇದ್ದೀವಿ. ಇನ್ನು ಅದರ ಉತ್ಪನ್ನ ಈಗ ನಾವು ಮೌಲ್ಯವರ್ಧನೆ ಮಾಡೋದ್ರಿಂದ ನಮಗೆ ಹೆಚ್ಚಿನ ಲಾಭ ಆಗ್ತದೆ. ಈಗ 70 ಟನ್ನಿಗೆ 2,500 ಅಂತ ಹಿಡಿದ್ರೆ 1,50,000 ಲಕ್ಷ ಹೀಗೆ ಬರ್ಬೋದು. ಆದರೆ ನಾವು ಅದನ್ನು ಮೌಲ್ಯವರ್ಧನೆ ಮಾಡಿ ಬೆಲ್ಲ ಮಾಡಿಸಿ ಅದು ಸುಮಾರು ಈಗ 70 ಟನ್ 1 ಎಕರೆಗೆ ಬಂದ್ರೆ ಬೆಲ್ಲ ಕ್ವಿಂಟಲ್ ಬರುತ್ತೆ. 1 ಕ್ವಿಂಟಲ್ ಬೆಲೆ 7,000 ರೂಪಾಯಿ ಆಗುತ್ತೆ. ಹಾಗೆ ಅದರ ಲೆಕ್ಕ ಹಾಕಿದರೆ ಸುಮಾರು ನಾವು ಒಂದು 4 ಲಕ್ಷ 3,500,000 ಲಕ್ಷ ಎಕರೆಗೆ ನಾವು ಅದರಿಂದ ಆದಾಯವನ್ನು ತೊಗೋಬೋದು ಅಂಥೇಳಿ ಆ ಕಾನ್ಸೆಪ್ಟ್ ಮೇಲೆ ಮಾಡ್ತೀನಿ. ನಾವು ಯಾವ ಬೆಳೆನೂ ಸಿಂಗಲ್ ಬೆಳೆ ಮಾಡಿಲ್ಲ. ಯಾಕಂದ್ರೆ ಮಿಶ್ರ ಬೆಳೆ ಮಾಡೋದ್ರಿಂದ ರೈತರಿಗೆ ಲಾಭ ಆಗ್ತದೆ, ಆರ್ಗ್ಯಾನಿಕ್ನೊಳಗೆ ಲಾಭ ಆಗ್ತದೆ ಅಂತ ತಿಳ್ಕೊಂಡು ನಾನೀಗ ಅಡಿಕೆ ಒಳಗೆ ಬಾಳೆ ಮಾಡಿದ್ದೀನಿ, ಅದರೊಳಗೆ ಕೈಪಲ್ಯ ಮಾಡಿದ್ದೀನಿ. ತಾವು ಎಲ್ಲ ವೀಕ್ಷಣೆ ಮಾಡಿದ್ದೀರಿ. ಅದರ ಜೊತೆಗೆ ಈಗ ಪೇರು ಮಾಡಿದ್ದೀನಿ, ಅದರ ಜೊತೆಗೆ ತರಕಾರಿ ಮಾಡಿದ್ದೀನಿ. ಆನಂತರ ಪೇರು ಮಾಡೀನಿ, ಬಾಳೆ ಮಾಡೀನಿ, ಅದರ ಜೊತೆಗೆ ತರಕಾರಿ. ಈ ಮತ್ತು ನನ್ನಲ್ಲಿ 2 ಹಸುಗಳಿವೆ. ಆ ಹಸುಗಳಿಗಾಗಿ ಮೇವನ್ನು ನಾವು ಇಡೀ ಹೊಲಕ್ಕೆ ಹಚ್ಚಲಾರ್ದನ ಎಲ್ಲ ಬಾರ್ಡರ್ಸ್ಗೆ ಎಲ್ಲ ನಾನು ಆ ಮೇವುಗಳನ್ನು ಹಚ್ಚಿ ಆ ದನಗಳಿಗೆ, ಹಸುಗಳಿಗೆ ಹುಲ್ಲು ಮಾಡ್ಕೊಂಡಿದ್ದೀನಿ. ಹೀಗೆ ರೈತರು ವಿವಿಧ ರೀತಿಯಿಂದ ತಮ್ಮ ಒಂದು ಜ್ಞಾನವನ್ನು ಉಪಯೋಗಿಸಿ ನಾವು ಹೆಚ್ಚು ಆದಾಯವನ್ನು ಪಡಿಬೋದು ಅಂಥೇಳಿ ನಾನು ಈ ಮೂಲಕ ರೈತರಿಗೆ ವಿನಂತಿಸ್ಕೊಳ್ತಾ ಇದ್ದೇನೆ. ಏಕ ಬೆಳೆ ಮಾಡೋದ್ರಿಂದ ರೈತರು ಲಾಸ್ ಆಗ್ತಾರೆ, ಬಹು ಬೆಳೆ ಮಿಶ್ರ ಬೆಳೆ ಮಾಡೋದ್ರಿಂದ ಅದರಿಂದ ಲಾಭ ಆಗ್ತದಂತ ವಿಚಾರ ಹೇಳಿಕೊಂಡು ಇದನ್ನೆಲ್ಲ ನಾವು ಎಲ್ಲಿಂದ ನೋಡ್ಕೊಂಡು ಬಂದಿದ್ದೀವಿ ಅಂತಂದ್ರೆ ಕನ್ನೇರಿ ಶ್ರೀಗಳ ಒಂದು ಅದೃಶ್ಯ ಕಾಡಸಿದ್ದೇಶ್ವರ ಗುರೂಜಿಯವರ ಒಂದು ಮಾರ್ಗದರ್ಶನದಲ್ಲಿ ಇದನ್ನೆಲ್ಲ ನಾವು ಮಾಡ್ತಾಯಿದ್ದೇವೆ. ಮತ್ತು ಇನ್ನು ನೆರಳಿನಲ್ಲಿ ಅರಶಿನ ಎಲ್ಲ ಮಾಡಿದ್ದೀವಿ. ಇದನ್ನು ಯಾರೂ ಮಾಡಲ್ಲ, ಯಾಕಂದ್ರೆ ಅವ್ರಿಗೆ ಆ ಕಾನ್ಸೆಪ್ಟ್ ಇರೋಂಗಿಲ್ಲ. ಅಲ್ಲಿಯೂ ಕೂಡ ನಾವು ಆದಾಯವನ್ನು ದ್ವಿಗುಣಗೊಳಿಸ್ಬೋದು ಅಂತ ಹೇಳ್ತಾ ಇದ್ದೀನಿ. ಇನ್ನು ಸ್ವದೇಶಿ ಆಂದೋಲನ, ಈಗ ರಾಜೀವ್ ದೀಕ್ಷಿತರ ಒಂದು ವಿಚಾರವಾಗಿ ನಾವು ಸ್ವದೇಶಿ ಆಂದೋಲನ ಅಂದರೆ ನಮ್ಮ ವಸ್ತುಗಳನ್ನು ನಾವೇ ತಯಾರು ಮಾಡಿಕೊಂಡು ನಾವು ಉಪಯೋಗಿಸ್ಬೇಕು. ಅದರ ಜೊತೆಗೆ ನಾವು ಸ್ವಾವಲಂಬಿಗಳಾಗಬೇಕಂತ ನಾವು ವಿಚಾರ ಇಟ್ಕೊಂಡು ಈ ಎಲ್ಲ ಬೆಳೆಗಳನ್ನು ಮಾಡ್ತಾಯಿದ್ದೀನಿ. ಸುಮಾರಾಗಿ ನಾನು ಅರಿಶಿನನೂ ಬೆಳೆದಿದ್ದೀನಿ, ಅಲ್ಲ ಬೆಳೆದಿದ್ದೀನಿ. ಹೀಗೆ ಸಾವಯವವಾಗಿ ಆರ್ಗ್ಯಾನಿಕ್ಕಾಗಿ ಅವನ್ನೆಲ್ಲ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ
ಈಗ ನಾವು ಈ ಕೃಷಿ ಆಶ್ರಮ ಅಂತ ಮಾಡ್ಕೊಂಡೇವೆ ಅಂದ್ರೆ ಈಗ ಕನೇರಿ ಶ್ರೀಗಳ 108 ಕೃಷಿ ಆಶ್ರಮವನ್ನು ನೋಂದಾಯಿಸಿದ್ದಾರೆ. ಅದರೊಳಗೆ ನಮ್ಮದು ಒಂದು ನೋಂದಣಿ ಆಗಿದೆ. ಅಂದರೆ ಅವರ ಉದ್ದೇಶ ಏನು ಅಂತಂದ್ರೆ ಈ ಕೃಷಿ ಆಶ್ರಮದಲ್ಲಿ ಕೇವಲ ಕೃಷಿ ಅಷ್ಟೇ ಆಗಬಾರ್ದು, ಇಲ್ಲಿ ಮನರಂಜನೆ ನಡಿಬೇಕು, ಮಕ್ಕಳಿಗೆ ಶಿಕ್ಷಣ ಸಿಗಬೇಕು, ಅದರ ಜೊತೆಗೆ ಅನೇಕ ವಿದ್ಯೆಗಳು ಮಕ್ಕಳಿಗೆ ಸಿಗಬೇಕಂತೇಳಿ ಅವ್ರ ಕಾನ್ಸೆಪ್ಟ್ ಇದೆ. ಅದರ ಪ್ರಕಾರ ನಾನು ಇಲ್ಲೇ ಗಾಂಧಾರಿ ವಿದ್ಯೆ ಮಕ್ಕಳಿಗೆ ಕಲಿಸ್ತೀನಿ, ಏಕಲವ್ಯ ವಿದ್ಯೆ ಕಲಿಸ್ತೀನಿ, ಗಣೇಶ್ ವಿದ್ಯೆ ಕಲಿಸ್ತೀನಿ, ರೂಪ ಯೋಗ, ಮಲ್ಲಗಂಬ, ಆನಂತರ ಇನ್ನೂ ಆ ಗೋ ಸಾಕಾಣಿಕೆ, ಹೀಗೆ ವಿವಿಧ ಕಲೆಗಳನ್ನು ಸುಮಾರು ಒಂದು 20 ಕಲೆಗಳನ್ನು ಮಕ್ಕಳಲ್ಲಿ ರೂಢಿಸುವ ಒಂದು ಉದ್ದೇಶ ಇಟ್ಕೊಂಡು ಈಗ ನಾನು ಇಲ್ಲಿ ಪ್ರಾರಂಭಿಸಿದ್ದೇನೆ. ಈ ವರ್ಷ ನಾನು ಗಾಂಧಾರಿ ವಿದ್ಯೆಯ ಒಂದು ತರಬೇತಿಯನ್ನು ತೆಗೆದುಕೊಂಡು ಈಗ ಒಂದು ಸುಮಾರು ಈವರೆಗೆ ಅಂತಂದ್ರೆ ಒಂದು 5-6 ಬ್ಯಾಚ್ಗಳನ್ನು 25-30 ಹುಡುಗರನ್ನು ಸೇರಿಸ್ಕೊಂಡು 5-6 ಬ್ಯಾಚ್ಗಳನ್ನು ಮಾಡಿದ್ದೀನಿ. ಈಗ ನೆಕ್ಸ್ಟು ಏಪ್ರಿಲ್ ಇದೇ ಮೇ 10ಕ್ಕೂ ಒಂದು ಗಾಂಧಾರಿ ವಿದ್ಯೆ ಕಾರ್ಯಕ್ರಮವನ್ನು ಮಾಡಬೇಕಂತ ವಿಚಾರ ಇಟ್ಕೊಂಡಿದ್ದೀನಿ. ಗಾಂಧಾರಿ ವಿದ್ಯೆ ಮುಖ್ಯ ಉದ್ದೇಶ ಏನಂದರೆ ಮಕ್ಕಳಲ್ಲಿ ಇರ್ತಕ್ಕಂಥ ಸೂಕ್ತ ಶಕ್ತಿಯನ್ನು ಹೊರಗೆ ಹಾಕೋದು ಒಂದನೇದ್ದು, ಎರಡನೇದು ಅವರ ಏಕಾಗ್ರತೆ ಹೆಚ್ಚಿಸುವುದು, ಆನಂತರ ಅವ್ರದ್ದು ನೆನಪಿನ ಶಕ್ತಿಯನ್ನು ಅಭಿವೃದ್ಧಿಪಡಿಸೋದು ಈ ಗಾಂಧಾರಿ ವಿದ್ಯೆಯ ಮೂಲ ಉದ್ದೇಶವಾಗಿದೆ. ಅದರ ಜೊತೆಗೆ ಮಕ್ಕಳಿಗೆ ಸಂಸ್ಕಾರ, ಯೋಗ, ಪ್ರಾಣಾಯಾಮ, ಧ್ಯಾನವನ್ನು ಅದರ ಜೊತೆ ಮಿಕ್ಸ್ ಮಾಡಿದರೆ ಅವರ ಆರೋಗ್ಯ ಚೆನ್ನಾಗಿರ್ತದೆ. ಹೆಲ್ತ್ ಈಸ್ ವೆಲ್ತ್ ಅನ್ನೋ ಹಾಗೆ, ಕಾಯಕವೇ ಕೈಲಾಸ ಅನ್ನೋ ಹಾಗೆ ಆ ಎಲ್ಲ ಒಂದು ವಿಚಾರಗಳನ್ನು ಮಕ್ಕಳಲ್ಲಿ ರೂಢಿಸುವ ಸಲುವಾಗಿ ಈ ಕೃಷಿ ಆಶ್ರಮವನ್ನು ತೆಗೆದಿದ್ದೀವಿ. ನನ್ನ ಹೆಸರು ಇನ್ನೊಂದು ಬಿಟ್ಟು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಶಿವಾನಂದ್ ವೀರನಗೌಡ ಸೋಮಣ್ಣವ್ರು ಅಂಥೇಳಿ, ಸಾಕಿನ ಗುಡ್ಡದ ಹುಲಿಕಟ್ಟಿ, ತಾಲೂಕು ಕಲಘಟಗಿ, ಜಿಲ್ಲಾ ಧಾರವಾಡ. ಗಾಯತ್ರಿ ಮಠದಿಂದ 2 ಕಿಲೋಮೀಟರ್ ನಮ್ಮದು ಇದು ಕೃಷಿ ಆಶ್ರಮ ಇದೆ. ಇಲ್ಲಿ ಬರಲಿಕ್ಕೆ ಬಸ್ಗಳ ವ್ಯವಸ್ಥೆ ಎಲ್ಲ ಕೂಡ ಇದೆ. ನಾನು ಮಕ್ಕಳಿಗಾಗಿ ಈಗ ಕೆಲವೊಂದಿಷ್ಟು ಗಾಂಧಾರಿ ವಿದ್ಯೆ ಈಗ ದುಬಾರಿ ವಿದ್ಯೆ ಅಂತ ಎಲ್ಲರ ತಲೆಯಾಗೈತಿ. ಅದಕ್ಕೆ ನಾನು ಹಳ್ಳಿಗೆ ಹೋಗಿನೂ ಕೂಡ ಅಲ್ಲಿ 20 ಮಕ್ಕಳು ಜಮಾ ಮಾಡಿದ್ರೆ ಅವರಿಗೆ ಆ ಗಾಂಧಾರಿ ವಿದ್ಯೆ ಅದೇ ಊರಲ್ಲಿ ನಾನು 8 ದಿನ ಇದ್ದು ಆ ವಿದ್ಯೆಯನ್ನು ಕೊಡಲಿಕ್ಕೆ ನಾನು ಸನ್ನದ್ಧನಾಗಿದ್ದೇನೆ. ಆ ರೀತಿ ಈಗಾಗಲೇ ಹುಬ್ಬಳ್ಳಿ, ಸಿಗ್ಗಾಂವು, ತಡಸ, ಆನಂತರ ಸುರ್ಶಿಟ್ಕೊಪ್ಪ, ತಪಕದಹೊನ್ನಳ್ಳಿ ಈ ಎಲ್ಲ ಗ್ರಾಮಗಳಲ್ಲಿ ನಾನು ಈಗ ಮಕ್ಕಳಿಗೆ 20-25 ಮಕ್ಕಳನ್ನು ಸೇರಿಸಿ ಅಲ್ಲಿ ಗಾಂಧಾರಿ ವಿದ್ಯೆಯನ್ನು ಕೊಡ್ತಾಯಿದ್ದೇನೆ. ಇಷ್ಟು ನನ್ನ ಮಾಹಿತಿ ಅಂತ ಹೇಳ್ತಾ ಈವರೆಗೆ ತಮಗೆ ಸಹಕಾರ ಕೊಟ್ಟಂತ ಒಂದು ಸೆಕೆಂಡ್, ಗಾಂಧಾರಿ ವಿದ್ಯೆ ವಿಶೇಷವಾಗಿ ಏನು ಅದು ಒಂದು ವಿಶೇಷವಾದ ವಿದ್ಯೆ ಅಂತ ಗೊತ್ತಾಯಿತು. ಅದರಿಂದ ಏನೋ ಒಂದು ಮಕ್ಕಳಿಗೆ ಮುಂದಿನ ಫ್ಯೂಚರ್ಗೆ ಏನೊಂದು ನಿಮ್ಮ ಒಂದು ಸಂದೇಶ? ಈಗ ನೋಡಿ, ಗಾಂಧಾರಿ ವಿದ್ಯೆ ಯಾವ ಮಕ್ಕಳು ಮಾಡ್ತಾವಲ್ಲ ಅವು ಕ್ಲಾಸಿಗೆ ಫಸ್ಟ್ ಇರ್ತಾವೆ. ಯಾಕಂದ್ರೆ ಅವ್ರದ್ದು ಏಕಾಗ್ರತೆ ಬರ್ತದೆ ಒಂದನೇದು, ಎರಡನೇದು ಅವ್ರದ್ದು ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತದೆ, ಅವರಿಗೆ ಹಠಮಾರಿತನ ಹೋಗ್ತದೆ, ಅವರಲ್ಲಿ ಇರ್ತಕ್ಕಂಥ ಸೂಕ್ತ ಶಕ್ತಿ ಹೊರಗೆ ಬರ್ತದೆ. ಈ ವಿದ್ಯೆಯನ್ನು ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದ ಕರೆ ಆದ್ರೆ ಅವರು ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ರ್ಯಾಂಕ್ ಬರುವ ಸಾಧ್ಯತೆ ಐತಿ. ಯಾಕಂದ್ರೆ ಅಂಥವು ಈಗ ಆಲ್ರೆಡಿ ಉದಾಹರಣೆ ಅದಾವೆ. ಗಾಂಧಾರಿ ವಿದ್ಯೆ ಮಾಡಿದ ಮಕ್ಕಳು ರ್ಯಾಂಕ್ನಾಗ ಅದಾರ. ಯಾಕಂದ್ರೆ ಅವರಲ್ಲಿ ಆದರೆ ಕೆಲವೊಬ್ರು ಆರಂಭ ಸೂರ್ರು ಅಂತ ಹೇಳ್ತಾರೆ, ಟ್ರೈನಿಂಗ್ ತೊಗೊಂಡಾಗ ಅಷ್ಟೇ ಮಾಡ್ತಾರೆ, ಮುಂದೆ ಮನೆಗೆ ಹೋಗಿ ಮರ್ತು ಬಿಡ್ತಾರೆ. ನಮಗೇನು ಪರಿಣಾಮ ಆಗಲಿಲ್ಲ ಅನ್ನೋ ಜನನೂ ಐತಿ. ಆದರೆ ಇದು ಹೆಂಗೆ ಅಂತಂದ್ರೆ ಸತತವಾಗಿ ಕಂಟಿನ್ಯೂಯೇಷನ್ ಎಲ್ಲಿ ಮಠ ಇರ್ತದಲ್ಲ ಅಲ್ಲಿ ಮಠ ಅವರಿಗೆ ನೆನಪಿನ ಶಕ್ತಿ, ಆರೋಗ್ಯ ಚೆನ್ನಾಗಿರ್ತದೆ. ಮಕ್ಕಳ ಒಂದು ಮುಂದಿನ ಸಂಸ್ಕಾರಕ್ಕೆ ಒಂದು ಅಡಿಪಾಯ. ಅಡಿಪಾಯ 100% ಗುರು. ಯಾಕಂದ್ರೆ ಆ ಮಕ್ಕಳು 100% ಓದ್ತಾರೆ, 100% ಬರೀತಾರೆ, 100% ಭಾಗವಹಿಸ್ತಾರೆ, 100% ಕೇಳ್ತಾರೆ. ಯಾಕಂತಂದ್ರೆ ಈಗ ಒಂದು ಗಟಾರ್ ಇರ್ತದೆ, ಆ ಗಟಾರ್ನ ನಾವು 100% ಜಿಗಿದ್ರೆ ಪಾರಾಗ್ತೀವಿ, 99% ಜಿಗಿದ್ರೂ ಕೂಡ ನಾವೇನು ಮಾಡ್ತೀವಿ, ಗಟಾರ್ನಲ್ಲೇ ಬೀಳ್ತೀವಿ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಗಾಂಧಾರಿ ವಿದ್ಯೆ ಮಾಡೋದ್ರಿಂದ ಎಲ್ಲ ಮಕ್ಕಳು 100% ಕೇಳೋದ್ರಿಂದ ಅವರಿಗೆ ಭವಿಷ್ಯ ಚೆನ್ನಾಗಿ ಆಗ್ತದೆ ಅಂತ ನಾನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಬಿಟ್ಟು ಅದು ಮೇಲ್ಗಡೆ ನಾವು ನೋಡಿದಾಗ ಇದೆಲ್ಲ ಫುಲ್ ಪೇರು ಅಷ್ಟೇ ಐತಿ. ಇದರೊಳಗಡೆ ಪೇರು, ಪಪಾಯಿ, ಬಾಳೆ ವಿತ್ ಸೇಬು ಮತ್ತು ಅರಿಶಿನ. ಇದರೊಳಗಡೆ ಸೈಡ್ ನಡ್ರಕ್ಕೆಲ್ಲ ನಾವು ಅರಿಶಿನ ಹಾಕೊಂಡಿದ್ದೀವಿ. ಅರಿಶಿನ ಇದು ಬರೀ ಒಂದು 10-15 ಗಂಟೆ ಒಳಗಡೆ ನಾವು ಇದೆಲ್ಲ ಮಾಡ್ಕೋಬೋದು. ಇದು ಪ್ಯೂರ್ ಆರ್ಗ್ಯಾನಿಕ್. ಇದು ವೈಟ್ ಕಲರ್ ಬಂದ್ಬಿಟ್ಟು ಫುಲ್ ಗೀರ್ ಅಂದರೆ ಇದ್ರ ಹಾಲು ಬಂದ್ಬಿಟ್ಟು ಭಾಳ ಅಂದರೆ ಭಾಳ ಪವರ್ಫುಲ್ ಇರ್ತೈತಿ. ಅಂದರೆ ಇದ್ರ ಗಂಜಲ ಅಂತ ಬರುತ್ತಲ್ಲ, ಇದ್ರ ಗಂಜಲ ನಾವು ಕುಡಿದ್ರೆ ನಮಗೆ ರೋಗಗಳು ಬರ್ತಾವಲ್ಲ, 100 ರೋಗಗಳು ಇದ್ರ ಗಂಜಲದಿಂದ ಆರೋಗ್ಯ ಆಗ್ತಾವೆ. ಎಷ್ಟು ಲೀಟರ್ ಕರಿತಾವಮ್ಮ? ಇದು ಒಂದು ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 4-5 ಲೀಟರ್ ಕೊಡ್ತೈತಿ ಸರ್. ಹೌದಾ? ತುಪ್ಪ, ಬೆಣ್ಣೆ? ತುಪ್ಪ 1 kgಗೆ 3,000 ರೂಪಾಯಿ ಸರ್. ಅಂದ್ರೆ ಭಾಳ ಕಾಸ್ಟ್ಲಿ ಇರುತ್ತೆ ಸರ್. ಹಾಲು 100 ರೂಪಾಯಿ ಲೀಟರ್ ಕೊಡ್ತೀವಿ ಸರ್. ಇದು ಅಂದರೆ ವಿಶೇಷವಾಗಿ? ಹಾಂ ರೀ ಸರ್, ಈ ಹಾಲು ಬಂದ್ಬಿಟ್ಟು ಫುಲ್ ವಿಶೇಷವಾಗಿರ್ತೈತಿ ಸರ್ ಇದು ಹಾಲು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ SV ಸೋಮಣ್ಣನವರ್. ಮೊಬೈಲ್ ನಂಬರ್ 9945166179.